ಸಾಮರ್ಥ್ಯದ ಬಗ್ಗೆ ಯಾರಲ್ಲೂ ಚರ್ಚೆ ಇಲ್ಲ. ಆದರೆ ಚರ್ಚೆ ಇರ್ತಾ ಇರೋದು ಕೆಳಮನೆಯಲ್ಲಿ, ಮೇಲ್ಮನೆಯಲ್ಲಿ, ರಾಜ್ಯದಲ್ಲಿ, ಮಾಧ್ಯಮದ ಮಧ್ಯೆ ಅವ್ರು ಬಿಟ್ಟಿರುವಂಥ ಗಡ್ಡ ಯಾವಾಗ ತೆಗಿತಾರೆ ಅಂತ ಹೇಳುವಂಥ ಒಂದು ಕುತೂಹಲ ಇದೆ. ಆ ಗಡ್ಡ ತೆಗೆಯುವ ದಿವಸಗಳು ಬೇಗ ಬರಲಿ ಅಂತ ಅನೇಕರು ಆಸೆ ಪಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ಧಾರದಿಂದ ಗಡ್ಡ ಬಿಟ್ಟಿದ್ದಾರೆ ಅಂತ ಜನರಲ್ ಚರ್ಚೆ. ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಸಾರ್ವಜನಿಕ ಸಮಸ್ಯೆ ಅಲ್ಲ. ಆದರೆ ಸಾರ್ವಜನಿಕ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ಅನ್ನೋದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಒಂದು ನಿಮಿಷ ಆ ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಒಂದು ಸಹಮತದ ಜೊತೆಯಲ್ಲಿ ಗಡ್ಡ ತೆಗೆಯುವುದನ್ನು ಮುಂದೂಡಿದ್ದಾರೆ ಅಂತೇಳಿ ಚರ್ಚೆ ಆಗ್ತಿದೆ. ಆ ಗಡ್ಡ ತೆಗೆಯುವ ದಿವಸಗಳು ಯಾವತ್ತು ಬರ್ತದೆ ಅಂತ ಅವ್ರು ಹೇಳಿದ್ರು ಕೇಳುವ ಖುಷಿ, ನಮ್ಗೆ ಕುತೂಹಲ. ಖುಷಿ ಅಲ್ಲ, ಕುತೂಹಲ. ನೀವು ಗಡ್ಡ ಪೂರನೂ ಬಿಡಂಗಿಲ್ಲ, ಪೂರ ತೆಗಿಂಗಿಲ್ಲ. ನೀವು ನಾವು ಬೇಕಾದಾಗ ತೆಗೆದು ಬಿಡ್ತೇವೆ. ಇದು ಹಾಗಲ್ಲ, ಇದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡೇ ಗಡ್ಡ ಇಟ್ಟು ಗಡ್ಡ ತೆಗೆದೇ ಇರುವಂತ ಏನಂದ್ರೆ ಅಲ್ಲ, ರಾಜ್ಯದಲ್ಲಿ ಚರ್ಚೆ ಇರೋದೇನಂದ್ರೆ ಉಪಮುಖ್ಯಮಂತ್ರಿಗಳು ಯಾವ ಉದ್ದೇಶಕ್ಕೋಸ್ಕರ ಗಡ್ಡ ಬಿಟ್ಟಿದ್ದಾರೋ ಆ ಉದ್ದೇಶ ಈಡೇರ್ತದ ಅನ್ನೋದೊಂದು ಚರ್ಚೆ. ಆ ಉದ್ದೇಶ ನಿಗದಿತ ಸಮಯದಲ್ಲೇ ಈಡೇರ್ತದ ಅನ್ನೋದು ಮತ್ತೊಂದು ಕುತೂಹಲ. ಸರಿ, ಈಗ ನಾವ್ಯಾವುದೋ ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತೀವಿ. ನಾವ್ಯಾವುದೋ ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತೀವಿ. ಸಾಕು, ಕೊಟ್ಟಿನಲ್ಲ, ಸಾಕು. ನಾವ್ಯಾವುದೋ ಒಂದು ಫ್ಲೋರ್ನಲ್ಲಿ ಹೋಗ್ತಾ ಇರ್ತೀವಿ. ಇದನ್ನು ಕಟ್ ಮಾಡಬೇಕು ಅಂತ ಅವರು ಅದ್ವಿತೀಯ ಭಾಳ ಜಾಣರು. ನಮ್ಮ ಸೌತ್ ಕೇಂದ್ರ ಅವರು ಭಾಳ ಜಾಣರು. ಅದರಲ್ಲಿ ಇವರು ಭಾಳ ಚಾಣಾಕ್ಷರು. ಇದನ್ನು ಕಟ್ ಮಾಡಬೇಕು, ಇವ್ರ ಮುಂದೆ ಹೋಗ್ಬಾರ್ದು. ಮಾತಾಡಬೇಡಿ, ಕೇಳಿ. ನೀವು ನೋಡಿ, ಕೈ ಮಾಡಿ ಕೊಡ್ತೀನಿ ನಾನು. ಅವ್ರು ಡಿಸ್ಟರ್ಬ್ ಆಗೋದಿಲ್ಲ ಅಂತ ಕೊಡ್ತೀನಿ, ಮಾತಾಡಿ. ಯಾವಾಗ ತೆಗಿತಾರೆ ಡಿ ಕೆ ಶಿವಕುಮಾರ್ ಅವ್ರ ಗಡ್ಡ? ಮುಖ್ಯಮಂತ್ರಿ ಆದ್ಮೇಲೆ 3 ಲಕ್ಷ ಮುಖ್ಯಮಂತ್ರಿ ಆದ್ಮೇಲೆ ತೆಗಿತಾರೆ. ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ ಅನ್ನೋದು ನಮಗೆ ಕುತೂಹಲದ ವಿಷಯ. ಯಾವಾಗ ತೆಗಿತಾರೆ ಅಂತ ಯಾಕೆ ಗಂಡದ ಬಗ್ಗೆ ಚಿಂತನೆ? ಅವ್ರು ಮಾತಾಡುವಾಗ ಹೇಳ್ತಾರೆ, ಚಿಂತೆ ಮಾಡಕ್ ಹೋಗ್ಬಿಡಿ. ಸರಿಗ ಈಕಿಗೆ ಹಾಕ್ಬೇಕ್ರಿ ಗಡ್ಡದ್ದು? ನಿನಗೆ ಹಾಕ್ಬೇಕು ಗಡ್ಡದ್ದು? ಕುತ್ಕೋ, ನೀ ಗಡ್ಡದ ಸಂಬಂಧ ಕೂಡ ನಿನಗೆ